ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ವಿಡಿಯೋದಲ್ಲಿ 6 ವರ್ಷದಿಂದ 7 ವರ್ಷ ಮಕ್ಕಳಿಗೆ ಫ್ರಾಕ್ ಕಟ್ ಮಾಡೋದು ನೋಡೋಣ. ಹಾಗೆ ನಾಳೆ ಇದನ್ನು ಸ್ಟಿಚಿಂಗ್ ಮಾಡೋದನ್ನು ನೋಡೋಣ. ಓಕೆ ಫ್ರೆಂಡ್ಸ್, ಈಗ ನಾನು ಫ್ಯಾಬ್ರಿಕ್ ಈ ಕಡೆಗೆ 33 ಇಂಚ್ ಇದೆ, ಈ ಕಡೆಗೆ 20 ಇಂಚ್ ಇದೆ. ಓಕೆ, ಇದನ್ನು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಓಕೆ, ನಾನಿಲ್ಲಿ ಮೆಜರ್ಮೆಂಟು 6 ವರ್ಷದಿಂದ 7 ವರ್ಷ ಮಕ್ಕಳಿಗೆ ಇದು ಕರೆಕ್ಟ್ ಮೆಜರ್ಮೆಂಟ್ ಬರುತ್ತೆ. ಇದೇ ರೀತಿ ನೀವು ಫಾಲೋ ಮಾಡಿ. ಓಕೆ, ಈಗ ನಾನು ಅದನ್ನು ರಿಂಕಲ್ಸ್ ಎಲ್ಲ ಇರ್ತದಲ್ವ, ನೀಟಾಗಿ ಐರನ್ ಮಾಡ್ಕೋಬೇಡಿ. ಪ್ರತಿಯೊಬ್ಬರು ಫಸ್ಟು ಲೈನಿಂಗ್ಲಾಗಲಿ ಬಟ್ಟೆ ಫ್ಯಾಬ್ರಿಕ್ಲಾಗಲಿ ನಾವು ನೀಟಾಗಿ ಐರನ್ ಮಾಡ್ಕೊಬಿಡ್ಬೇಕು. ಓಕೆ, ಈಗ ಅದನ್ನು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಬಿಟ್ಟು ಮೇಲ್ಗಡೆ ಗೀಸ್ಕೊಬಿಡೋಣ. ಐರನ್ ಮಾಡೋಂಗಿದ್ರೆ ಐರನ್ ಮಾಡ್ಕೊಬಿಡಿ. ಈಗ ಫಸ್ಟ್ಗೆ ಲೆಂತು ಮೆಜರ್ಮೆಂಟ್ಗಳೆಲ್ಲ ನೀವು ಕಾರ್ಡಲ್ಲಿ ಬರ್ಕೋರಿ. ಫಸ್ಟೇ ಲೆಂತ್ ಬಂದುಬಿಟ್ಟು 14 ಇಂಚು. ಇದು ಟಾಪಲ್ಲಿ ಬಾಟಮಲ್ಲಿ 2 ಕಡೆಯೂ ಮಾರ್ಜಿನ್ ಇರ್ತದೆ. ಓಕೆ, ನೀವೇನು ಈ ಮೆಜರ್ಮೆಂಟ್ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಈಗ ಇದನ್ನು ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಬಿಡಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಚೆಸ್ಟ್ ಎಷ್ಟು ಮೆಜರ್ಮೆಂಟ್ ಇರ್ತದೆ ನೋಡಿಕೊಂಡು ಅದರಲ್ಲಿ ಕಾಲು ಭಾಗ ಅಂದರೆ 7.25 ಪ್ಲಸ್ 1.25 ಇಂಚು. ಓಕೆ, ಟೋಟಲ್ಲು ನಮಗೆ 9.25 ಇಂಚು ಆಗುತ್ತೆ. 7.25 ಪ್ಲಸ್ 1.25 ನಮಗೆ ಟೋಟಲು 9.25 ಇಂಚು ಸೈಡ್ ಆಗುತ್ತೆ. ಇದು ನಮಗೆ 7.25 ಅನ್ನೋದು ರೆಡಿ ಸ್ಟಿಚ್ಚು, ಇದು 1.25 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಓಕೆ, ನೆಕ್ಸ್ಟು ಆರ್ಮಲ್ ಡೌನು, ಇದಕ್ಕೆ 4.25 ಇಂಚು ಡೌನ್ ಮಾಡ್ತಾಯಿದ್ದೀನಿ. ಓಕೆ, 4.25 ಇಂಚು ಡೌನ್ ಮಾಡ್ತೀನಿ, ಯಾಕಂದರೆ ಚಿಕ್ಕ ಮಕ್ಕಳಲ್ವ ಹಾಗಾಗ್ಬಿಟ್ಟು. 7.25 ಸೈಡ್ 1.25 ಇಂಚು. ಈಗ ಅದನ್ನು ಆರಾಮಾಗಿ 4.25 ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ನೆಕ್ ವಿಡ್ತು 3 ಇಂಚು. ಓಕೆ, ನೆಕ್ ಲೆಂತು ಅಂದರೆ ಸೆಂಟ್ರ್ ಡೀಪು 3.25 ಇಂಚು. ಅರ್ಥ ಆಯ್ತಲ್ವಾ? ನೆಕ್ ಮಾತ್ರ ಇಷ್ಟೇ, 3 ಇಂಚು ಬಿಡ್ತು, 3.25 ಡೌನು. ಶೋಲ್ಡ್ರ್ ಬಂದುಬಿಟ್ಟು 2.25 ಇಂಚು, ಅಂದರೆ ಈ 3 ಇಂಚು ಬಿಟ್ಟು 2.25 ಇಂಚು ನಾನು ಹೇಳ್ತಿರೋದು. ಓಕೆ, ಟೋಟಲಾಗಿ ನೋಡಿದ್ರೆ ನಮಗೆ 5.25 ಇಂಚ್ ಆಗುತ್ತೆ, ಅಂದರೆ ಸೆಂಟ್ರಿಂದ ನೋಡಿದ್ರೆ. ಅದನ್ನು ಸ್ಟ್ರೈಟ್ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು 1.25 ಇಂಚು ಈ ಕಡೆ, 1.25 ಇಂಚು ಆ ಕಡೆ, ಅಂದರೆ ಸೆಂಟ್ರಕ್ಕೆ ಎರಡಕ್ಕೂ ಶೇಪ್ ಮಾಡಿ. ಅಂದರೆ ಸರ್ಕಲೇಷನಿಂದ 1.25 ಇಂಚು 1.25 ಇಂಚು. ಈಗ ಲೆಂತ್ ಎಷ್ಟು ಕರೆಕ್ಟಾಗಿ 14 ಇಂಚಿಗೆ ಕಟ್ ಮಾಡ್ಕೊಬಿಟ್ಟು, ಇದು ಬ್ಯಾಕ್ ಸೈಡ್ ಜಿಪ್ ಇರೋದ್ರಿಂದ ಫಸ್ಟು ಫ್ರಂಟ್ ಒಂದೇ ಕಟ್ ಮಾಡ್ತೀನಿ. ಓಕೆ, ಫ್ರಂಟ್ ನೆಕ್ ಓಪನ್ ಕಟ್ ಆಯಿತು. ಶೋಲ್ಡ್ರು, ನೆಕ್ಸ್ಟು ಆರ್ಮಲ್ಲು. ಆರ್ಮಲ್ ಕಟ್ ಮಾಡಿ ನೆಕ್ಸ್ಟು ಇವಾಗ ನೋಡಿ ಬ್ಯಾಕ್ ಸೈಡ್ ಜಿಪ್ ಇರ್ತದಲ್ವ, ಹಾಗಾಗಿಬಿಟ್ಟು ಅದು ಬ್ಯಾಕ್ ಸೈಡ್ ಜಿಪ್ ಅಟ್ಯಾಚ್ ಮಾಡೋದಕ್ಕೋಸ್ಕರ ನಾವು 1/2 ಇಂಚು ಫ್ರಂಟ್ನ ಆ ಕಡೆಗೆ ಮೂವ್ ಮಾಡಿಕೊಂಡು ಬ್ಯಾಕ್ ಡೌನು ಅಂದರೆ ಸೆಂಟ್ರಿಂದ ಡೌನು 2.25 ಇಂಚು. ಓಕೆ, 2.25 ಇಂಚ್ ಮಾಡಿಬಿಟ್ಟು ಫ್ರಂಟ್ ಎಷ್ಟು ನೆಕ್ ಓಪನ್ ಮಾಡಿದ್ವಿ ಸೇಮ್ ಅದಕ್ಕೆ ಓಪನ್ ಮಾಡಿ. ಈಗ ಶೋಲ್ಡ್ರಲ್ಲಿ ಕಟ್ ಮಾಡಿಕೊಂಡು ಆರ್ಮಲ್ ಬಂದುಬಿಟ್ಟು 1/2 ಇಂಚಷ್ಟು. ಓಕೆ, 1/2 ಇಂಚಷ್ಟು ನಾವು ಮಾಮೂಲಕ್ಕೆ ಬ್ಲೌಸ್ಗಳಿಗೆ ಮಾಡ್ತೀವಿ. ಇದಕ್ಕೊಂದು 3/8 ಅಷ್ಟು ಮಾಡಿ ಶೇಪು. ಸೈಡಲ್ಲಿ ನಮಗೆ 1.25 ಇಂಚು ಆಲ್ರೆಡಿ ಎಕ್ಸ್ಟ್ರಾ ಮಾರ್ಜಿನ್ ಮಾಡಿದ್ದೀವಿ, ಅದಕ್ಕೊಂದು ನ್ಯಾಚ್ ಹಾಕೋಬಿಡಿ. ಇದು ಬಂದುಬಿಟ್ಟು ಸೆಂಟ್ರ್ ನ್ಯಾಚು, ಅಂದರೆ ಫ್ರಂಟಲ್ಲಿ ಬ್ಯಾಕಲ್ಲಿ 2 ಕಡೆಯೂ ಡಾಟ್ಗಳು ಬರ್ತವೆ, ಅದಕ್ಕೆ ಇದು ಟಾಪು ಕಟ್ಟಾಯಿತು. ಓಕೆ ನೋಡಿ, ಈಗ ನಾನು ಬಾಟಮ್ಮು ಅಂದರೆ ಬಾಟಮ್ ಸೈಡಿದ್ದು ತೊಗೊಂಡಿದ್ದೀನಿ. 14.25 ರೆಡಿ ಬರುತ್ತೆ. ಓಕೆ, ಅದಕ್ಕೆ ಪ್ಲಸ್ 3 ಇಂಚು ಮಾರ್ಜಿನು, ಟೋಟಲ್ಲು 17.25 ಇಂಚು, 17.25 ಇಂಚು. ಓಕೆ, ಇದು ಬಂದುಬಿಟ್ಟು ಕ್ರಾಸ್ ಸರ್ಕ್ಯುಲೇಷನೆಲ್ಲ ಬರಬೇಕು. ಓಕೆ, ಅಂದರೆ ಒಂದು ಕಡೆ ಸ್ಟ್ರೈಟು ಒಂದು ಕಡೆ ಆಡ ಇರ್ತದಲ್ವ, ಆ ಸರ್ಕ್ಯುಲೇಷನ್ಗೆ ಬರಬೇಕು. ಈ ಸರ್ಕ್ಯುಲೇಷನ್ಗೆ ಬಂದುಬಿಟ್ಟು ಇವಾಗ ನಾನು ಫಸ್ಟ್ 10 ಇಂಚು ಸರ್ಕ್ಯುಲೇಷನ್ಗೆ ಫಸ್ಟ್ ಮಾರ್ಕ್ ಮಾಡಿ ನೋಡ್ಕೊತೀನಿ ಎಷ್ಟೆಷ್ಟು ಬರುತ್ತೆ ಅಂತ. ಅಂದರೆ ಈ ಕಾರ್ನರ್ ಪಾಯಿಂಟಿಂದ ಟೋಟಲ್ಲು 10 ಇಂಚಿಗೆ ಫಸ್ಟ್ ಮಾರ್ಕ್ ಮಾಡ್ತಾಯಿದ್ದೀನಿ. ಓಕೆ,
10 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇವಾಗ ನಮಗೆ ಟೋಟಲ್ ಮೆಜರ್ಮೆಂಟ್ ಎಷ್ಟು ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ಓಕೆ, ನಮಗೆ ಇದು ಟೋಟಲ್ ಬೇಕಾಗಿರೋದು 17.5 ಬೇಕಾಗುತ್ತೆ. ಓಕೆ, 17.5 ಬಂದಿಲ್ಲ, ಹಾಗಾಗಿಬಿಟ್ಟು ಮತ್ತೆ 1 ಇಂಚಿನ ಇನ್ಕ್ರೀಸ್ ಮಾಡಿ 11 ಇಂಚಿ 11 ಇಂಚಿಗೆ ಮಾಡ್ತಾಯಿದ್ದೀನಿ. ಓಕೆ, 11 ಇಂಚು ಅಂದರೆ ಈ ಕಾರ್ನರಿಂದ ಸುತ್ತೂ ನಮಗೆ 11 ಇಂಚು ಬೇಕು. ಓಕೆ, ಇನ್ನೊಂದು ಸಲ 11 ಇಂಚು ಮಾಡಾದಮೇಲೆ ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡ್ತೀನಿ. ಓಕೆ, ಚೆಕ್ ಮಾಡಿದ್ಮೇಲೆ 11.5 ಬೇಕಾದ್ರೂ ಮಾಡ್ಕೊರಿ. ಈಗ ನಾನು 11.25 ಮಾಡ್ಕೊತಾ ಇದ್ದೀನಿ. ನಮಗೆ ಟೋಟಲ್ಲು 17.5 ಬರುತ್ತೆ. ಈ ಥರ ನೀವು ಅಂದರೆ ಇದು ಇಪ್ಪು ಮೆಜರ್ಮೆಂಟ್ ಹತ್ರ. ಓಕೆ, ಈ ಥರ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಫ್ರಾಕ್ಗಳಿಗೆ. ಓಕೆ, ಅರ್ಥ ಆಯ್ತಲ್ವ? ಈಗ ನಾನು ಮೇಲ್ಗಡೆ ಟಾಪು 13 ಇಂಚು ಬಿಟ್ಬಿಟ್ಟು ನಮಗೆ ಇದು 40 ಇಂಚು ಲೆಂತ್ ಬೇಕು. ಇದು ಲೆಂತ್ ಸ್ವಲ್ಪ ಕಡಿಮೆ ಇದೆ ಫ್ಯಾಬ್ರಿಕ್ಕು, ಹಾಗಾಗಿಬಿಟ್ಟು ಎಕ್ಸ್ಟ್ರಾ ಪ್ಯಾಚ್ ಅಟ್ಯಾಚ್ ಮಾಡ್ತಾರೆ. ಇದನ್ನು ಪ್ಲ್ಯಾನ್ ಮಾಡ್ತೀನಿ. ಇನ್ನು ಇದನ್ನು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಬಿಡ್ತೀನಿ. ಇದನ್ನು ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಬಿಟ್ರೆ, ಬಟ್ ಇದನ್ನು ನಾವು ಪ್ಯಾಚ್ ಹಾಕ್ಲೇಬೇಕಾಗತ್ತೆ. ಯಾಕಂದರೆ ನಮ್ಗೆ ಬರೋದು ಪನ್ನ ಎಲ್ಲ ಚಿಕ್ಕ ಬರ್ತವೆ, ಹಾಗಾಗಿಬಿಟ್ಟು ನಾವು ಪ್ಯಾಚ್ ಹಾಕ್ಕೋಬೇಕು. ಪ್ಯಾಚ್ ಬೇಡ ಅಂದರೆ ನಮಗೆ 60 ಇಂಚು ಪನ್ನ ಬರುತ್ತಲ್ವ, ಅದನ್ನು ನಾವು ತೊಗೋಬೇಕಾಗುತ್ತೆ. ಈಗ ನಾನು ಸೇಮ್ ಅದು 13 ಇಂಚು ಮೇಲ್ಗಡೆ ಬಿಟ್ಬಿಟ್ಟು ಇದು ಬಂದುಬಿಟ್ಟು ಈಗ ಇದು ಟೋಟಲ್ ಸರ್ಕಲೇಷನ್ನು ಅಂದರೆ 13 ಇಂಚಿಂದ ಸ್ಟಾರ್ಟ್ ಮಾಡಿ ನಾನು 40 ಇಂಚು ಬರೋ ಥರ. ಆದರೆ ಇದು ಬಾಟಮಲ್ಲೂ ಸೇಮ್ ಅದೇ ಕ್ರಾಸ್ ಶೇಪಾಗೇ ಮಾಡ್ಕೋಬೇಕಾಗುತ್ತೆ ನಾವು. ಓಕೆ, ಇದನ್ನು ನೀವು ನೆಲದ ಮೇಲೆ ಮಾಡ್ಕೊರಿ, ತುಂಬ ಚೆನ್ನಾಗಿ ಮಾಡ್ಕೋಬೋದು. ಟೇಬಲ್ ಮೇಲೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಇವಾಗ ಇಲ್ಲಿ ಸಾಲ್ಟೇಜ್ ಇತ್ತಲ್ವ, ಇದಕ್ಕೆ ಬಂದುಬಿಟ್ಟು ನಾನು ಎಕ್ಸ್ಟ್ರಾ ಕ್ಲಾತನ್ನು ನಾನು ಅಟ್ಯಾಚ್ ಮಾಡಿಬಿಡ್ತೀನಿ. ಓಕೆ, ಅಟ್ಯಾಚ್ ಅಂದರೆ ಈಗ ಕಟ್ ಮಾಡ್ಕೊತೀನಿ. ನೆಕ್ಸ್ಟ್ ಸ್ಟಿಚಿಂಗ್ ಮಾಡೋ ಟೈಮಲ್ಲೇ ಇದನ್ನು ಅಟ್ಯಾಚ್ ಮಾಡ್ಕೊತೀನಿ. ಓಕೆ, ಇದು ಸ್ವಲ್ಪ ಕ್ರಾಸಾಗಿರ್ತದೆ, ಇಲ್ಲಿ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಬಿಡಿ. ಓಕೆ, ಅಂದರೆ ಬಟ್ ಇದನ್ನು ಕ್ರಾಸಾಗೇ ಇರಬೇಕಾಗತ್ತೆ. ಓಕೆ, ಇವಾಗ ನೋಡಿ ಈ ಥರ 1 ಇಂಚಿ ಒಳಗಡೆ ಮಡಗಿಬಿಟ್ಟು, ಅಂದರೆ 2 ಕಡೆಗೂ ಮಾಡ್ಕೊರಿ, ಒಂದು ಕಡೆಗಲ್ಲ 2 ಕಡೆಗೂ ಸಾಲ್ಟೇಜ್ ಇದೆ ಅಲ್ವ ನಮ್ಗೆ, 2 ಕಡೆಗೂ ಮಾಡ್ಕೊರಿ. ಈಗ ನಾನು ಒಂದು ಕಡೆದು ಮಾತ್ರ ತೋರಿಸ್ತೀನಿ. ಸೇಮ್ 13 ಇಂಚು ಬಿಟ್ಬಿಟ್ಟು ಕರೆಕ್ಟಾಗಿ 40 ಇಂಚಿಗೆ ಮಾರ್ಕ್ ಮಾಡ್ಕೊಬಿಡಿ. ಓಕೆ, 40 ಇಂಚು ಮಾರ್ಕ್ ಮಾಡ್ಕೊಬಿಟ್ಟು 2 ಕಡೆಯೂ ನೀವು ಇದೇ ಥರ ಕಟ್ ಮಾಡ್ಕೊರಿ, ಅಂದರೆ ಪ್ಯಾಚ್. ಓಕೆ, ಈ 2 ಸೈಡು ಕಟ್ ಮಾಡ್ಕೊರಿ. ಓಕೆ, ಪ್ಯಾಚನ್ನ ಇದು. ಓಕೆ, ನಾನು ಒಂದು ಸೈಡ್ ಮಾತ್ರ ಇದು ತೋರಿಸಿರ್ತೀನಿ, 2 ಸೈಡನ್ನು ಸೇಮ್ ಇದೇ ರೀತಿ 2 ಪ್ಯಾಚ್ ಮಾಡ್ಕೊರಿ. ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಇದನ್ನು ಅಟ್ಯಾಚ್ ಮಾಡ್ಕೊಂಡ್ರೆ ಆಗುತ್ತೆ. ಓಕೆ, ನೋಡಿ 2 ಪ್ಯಾಚನ್ನು ನಾನು ಕಟ್ ಮಾಡಿಕೊಂಡು ಕೆಳಗಡೆ ಬಾಟಮ್ನ ನಾನು ಎತ್ ಮಾಡಿಬಿಟ್ಟೆ. ಇವಾಗ ಬಾಡಿ ಫ್ಯಾಬ್ರಿಕ್ಕು ಅಂದರೆ ಇವರು ನನಗೆ ಆ್ಯಕ್ಚುಲಿ ಸೀರೆ ತಗೊಬಂದು ಕೊಟ್ಟಿದ್ದಾರೆ, ಆ ಸೀರೆನೆಲ್ಲ ನಾನು ಕಟ್ ಮಾಡ್ತಾ ಇರೋದು. ಓಕೆ, ನೀವು ಮಾಮೂಲಿ ಕ್ಲಾತ್ ಆದ್ರೂ ಸೀರೆ ಕ್ಲಾತ್ ಆದ್ರೂ ಸೇಮ್ ಇದೇ ಮೆಥಡು. ಇದು ಬ್ಯಾಕ್ ಸೈಡ್ ಜಿಪ್ಪರಿಂದ ನಾನು ಈ ಕಡೆ ಸೈಡ್ಗೆ ಹಾಕ್ತೀನಿ, ಫ್ರಂಟ್ ಜಾಯಿಂಟ್ ಇರೋದ್ರಿಂದ ಫೋಲ್ಡಿಂಗ್ ಕಡೆಗೆ ಹಾಕ್ಕೊತೀನಿ. ಓಕೆ, ಬಾಡಿನ ಸೇಮ್ ಒಂದು ಅರ್ಧ ಇಂಚು ರೌಂಡ್ ಅಪ್ ಮಾಡಿಕೊಂಡು ನಾನು ಇದನ್ನೆಲ್ಲ ಕಟ್ ಮಾಡಿಬಿಡ್ತೀನಿ. ಯಾಕಂದರೆ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ನಮಗೆ ಒಂದು ಅರ್ಧ ಇಂಚು ಆಮೇಲೆ ಎಕ್ಸ್ಟ್ರಾ ಇದ್ದರೆ ಟ್ರಿಮ್ ಮಾಡ್ಕೋಬೋದು ಆ ಕಾರಣದಿಂದ. ಓಕೆ, ಬಾಡಿ ಟಾಪು ಕಟಾಗೋಯ್ತು. ಹಾಗೆ ಇವಾಗ ಸ್ಯಾರಿ ಬಂದುಬಿಟ್ಟು ಕಾರ್ನರು ಅಂದರೆ ಇವಾಗ ಲೈನಿಂಗ್ ಹೆಂಗೆ ಕಟ್ ಮಾಡಿದ್ದೀವೋ ಸೇಮ್ ಅದೇ ರೀತಿ ಫೋಲ್ಡಿಂಗ್ 2 ಫೋಲ್ಡಿಂಗ್ ಮಾಡಿಕೊಂಡು ಆ 2 ಫೋಲ್ಡಿಂಗನ್ನು ನಾವು ಕಾರ್ನರ್ ಟೈಪು ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಈ ಥರ ಬರ್ತದೆ. ಸೇಮ್ ಇವಾಗ ಏನು ಲೈನಿಂಗ್ ಕಟ್ ಮಾಡಿದ್ದೀವಲ್ವ, ಈ ಲೈನಿಂಗ್ ತೊಗೊಂಡ್ಬಿಟ್ಟು ನಾವು ಅದ್ರ ಮೇಲೆ ಕರೆಕ್ಟಾಗಿ ಹಾಕ್ಬಿಡೋಣ. ಓಕೆ, ಆ ಸ್ಯಾರಿ ಕಾರ್ನರ್ ಮೇಲೆ ಹಾಕ್ಬಿಟ್ಟು ನೀಟಾಗಿ ಜೋಡಿಸ್ಕೊಂಡು ಈಗ ಈ ಲೈನಿಂಗನ್ನು ನಾವು ಅರ್ಧ ಇಂಚಷ್ಟು, ಓಕೆ, ಒಂದು ಅರ್ಧ ಇಂಚಷ್ಟು ಮೇಲ್ಗಡೆ ಕಟ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಅದು ಓಪನ್ ಮಾಡಿದ್ರೆ ಇನ್ನೂ ಸ್ಟ್ರೆಚಿಡ್ ಆಗುತ್ತೆ, ಯಾಕಂದರೆ ಅದು ಕ್ರಾಸಲ್ಲಿ ಇರೋದರಿಂದ ಸ್ಟ್ರೆಚಿಡ್ ಆಗುತ್ತೆ. ಆ ಕಾರಣದಿಂದ ಅರ್ಧ ಇಂಚು ಜಾಸ್ತಿ ಕಟ್ ಮಾಡ್ಕೊರಿ ಮೇಲ್ಗಡೆ. ಈಗ ಸೇಮ್ ಲೈನಿಂಗನ್ನು ನಾನು 40 ಇಂಚು ಮಾಡಿದಲ್ವ, ಬಾಟಮ್ಗೆ ಅಂದರೆ ಬಾಡಿ ಬಟ್ಟೆ ಬಂದುಬಿಟ್ಟು 42 ಇಂಚು ಕಟ್ ಮಾಡ್ಕೊರಿ. ಓಕೆ, ಟೋಟಲ್ಲು ನಮಗೆ ಲೈನಿಂಗ್ ಅಂದ್ರೂ ಬಾಡಿ 2 ಇಂಚು ಎಕ್ಸ್ಟ್ರಾ ಇರಬೇಕು. ಅಂದರೆ ಎಲ್ಲದಕ್ಕೂ ಆಗಲಿ 2 ಇಂಚು ಮಾತ್ರ ನಮಗೆ ಲೈನಿಂಗ್ ಅನ್ನೋದು ಕಡಿಮೆ ಇರಬೇಕು. ಓಕೆ, ಅರ್ಥ ಆಯ್ತಲ್ವ? ಬಾಟಮ್ ಕಟ್ ಮಾಡಿದ್ದು
ಈಗ ಕೆಲವೊಂದು ಲೆಂತ್ಗಳಿದ್ದರೆ ಈ ಲೆಂತ್ಗಳಿಗೂ ಅಂದರೆ ಇದು ಆ್ಯಕ್ಚುಲಿ 41 ಇಂಚು ಲೆಂತು. ಸಪೋಸ್ ಒಂದು 54 ಆ ಥರ ಇದ್ದರೆ ಬಾಡಿ ಬಟ್ಟೆಗೂ ನಾವು ಪ್ಯಾಚ್ ಅನ್ನೋದು ಹಾಕ್ಲೇಬೇಕಾಗತ್ತೆ. ಓಕೆ, ಈಗ ನಾನು ಸ್ಲೀವ್ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಲೀವ್ ಬಂದುಬಿಟ್ಟು ವಿತೌಟ್ ಬಾಡಿ, ಅಂದರೆ ಲೈನಿಂಗ್ ಹಾಕೋದಿಲ್ಲ, ಬರೀ ಬಾಡಿ ಬಟ್ಟೆ ಮಾತ್ರ ಹಾಕ್ತೀನಿ. ನೀವು ಸ್ಲೀವ್ ಬೇಕಾದ್ರೂ ಬಾಡಿ ಲೈನಿಂಗ್ ಬೇಕಾದರೆ ಯೂಸ್ ಮಾಡಿ, ಬೇಡ ಅಂದರೆ ಡೈರೆಕ್ಟಾಗಿ ಹಾಕಿ. ಓಕೆ, ಇಲ್ಲಿ 2 ಸ್ಲೀವು ಒಟ್ಟಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಲೆಂತ್ ಬಂದಿದ್ದನ್ನು 11.5 ಇಂಚು ಮಾಡ್ತಾಯಿದ್ದೀನಿ. ಓಕೆ, ಲೆಂತು ಡೌನ್ ಬಂದುಬಿಟ್ಟು 3.25 ಇಂಚು, ಸ್ಲೀವ್ ಡೌನಲ್ಲಿ 7.5 ಇಂಚು ಮತ್ತು ಹಾಗೆ ಮೇಲ್ಗಡೆ 8.5 ಇಂಚು. ಓಕೆ, ಸೇಮ್ ಸ್ಲೀವ್ ಮಾರ್ಕ್ ಮಾಡ್ಕೊರಿ. ನಾನು ಈ ಸ್ಲೀವ್ಗಳ ಬಗ್ಗೆ ಒಂದು ಸ್ಪೆಷಲಾಗಿ ಒಂದು ವಿಡಿಯೋ ಮಾಡಬೇಕು. ಯಾಕಂದರೆ ನಂಗೆ ತುಂಬ ಜನ ಸ್ಲೀವ್ಗಳ ಡೌಟೇ ಒಂದೇ ಒಂದು ಆವಾಗಿನಿಂದ ನಾನು ಕೇಳ್ತಾನೆ ಇದ್ದಾರೆ. ಈ ಸ್ಪೆಷಲಾಗಿ ಒಂದು ಸ್ಲೀವ್ ವಿಡಿಯೋ ಮಾಡಿ ನಿಮಗೆ ಇದನ್ನು ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್, ಇದನ್ನೇನೋ ಹೆಚ್ಚು ಕಡಿಮೆಗಳೇನಿದ್ದರೆ ನೀಟಾಗಿ 1-2 ಸಲ ಚೆಕ್ ಮಾಡಿಕೊಂಡು ಶೇಪ್ ನೀಟಾಗಿ ಬರುತ್ತೋ ಇಲ್ಲ ಒಂದು ಚೆಕ್ ಮಾಡ್ಕೊಬಿಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನಾಳೆ ಇದು ಸ್ಟಿಚಿಂಗ್ ವಿಡಿಯೋ ಇರ್ತದೆ, ನೋಡಿ ಏನೇನು ಡೌಟ್ಗಳಿದ್ರೆ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಿಸ್ ಮಾಡದೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್.